ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ನೋಡೋದಕ್ಕೆ ಸುಂದರವಾಗಿರೋದು ಅಷ್ಟೇ ಅಲ್ಲ, ಔಷಧೀಯ ಗುಣಗಳನ್ನು ಕೂಡ ಹೊಂದಿರತಕ್ಕಂತಹ ಒಂದು ಹೂ. ಸಾಕಷ್ಟು ಶ್ರಾವಣ ಮಾಸದಲ್ಲಿ ಬಳಸುವಂತಹ ಎಲ್ಲಾ ಹೂಗಳು ಕೂಡ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ಇದರಲ್ಲಿರುವಂತಹ ಚೇಳು ಕಚ್ಚಿದಾಗ ಈ ಹೂವಿನ ಬೇರನ್ನ ಲೇಪಿಸೋದ್ರಿಂದ ಉರಿ, ನೋವು, ಊತ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಜ್ವರವಿದ್ದಾಗ ಈ ಒಂದು ಹೂವಿನ ಗಿಡದ ರಸವನ್ನ ಕುಡಿಬೇಕು ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ಔಷಧೀಯ ಗುಣಗಳಿದೆ. ಇನ್ನು ಇದರ ಹಿಂದಿನ ಕಥೆಯನ್ನ ತಿಳ್ಕೊಳ್ಳೋದಿಕ್ ಹೋದಾಗ, ಇದು ಏನಕ್ಕೆ ಅಷ್ಟು ಪವಿತ್ರ ಅಂತ ತಿಳ್ಕೊಳ್ಳೋದಿಕ್ಕೆ ಹೋದಾಗ, ಸಮುದ್ರ ಮಂಥನವಾದ ಮೇಲೆ ಹಾಲಾಹಲ ಬರುತ್ತೆ ಅಲ್ವಾ. ಮೊದಲನೇದಾಗಿ ಸಮುದ್ರ ಮಂಥನವಾಗ್ತಿದ್ದ ಹಾಗೆ ಹಾಲಾಹಲ ವಿಷ ಬರುತ್ತೆ. ಈ ವಿಷವನ್ನ ಶಿವ ಕುಡಿತಾನೆ ಅಲ್ವಾ, ಗಂಟಲಲ್ಲಿ ಆತ ಹಿಡ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ತನ್ನ ಎದೆಯಿಂದ ಮೂಡಿ ಬಂದಂತಹ, ಹೊರಬಿದ್ದಂತಹ ಅತ್ಯಂತ ಪವಿತ್ರವಾದಂತಹ ಹೂವೇ ಇವತ್ತು ನಾವು ಮಾತಾಡ್ತಾ ಇರುವಂತಹ ಹೂವು. ಅದೇ ದತ್ತೂರ ಹೂವು ಅಂತ ಹೇಳ್ತಾರೆ. ಇದನ್ನ ಸಂಸ್ಕೃತದಲ್ಲಿ ಸ್ವರ್ಣಕ್ಷೀರಿ ಅಂತ ಕೂಡ ಹೇಳ್ತಾರೆ. ಇನ್ನು ಇಂಗ್ಲಿಷ್ ನಲ್ಲಿ ಮೆಕ್ಸಿಕನ್ ಪಾಪಿ ಅಂತ ಹೇಳ್ತಾರೆ. ಹೀಗೆ ಈ ದತ್ತೂರ ಹೂವು ಮೂಲತಃ ಶಿವನ ಎದೆಯಿಂದ ಹೊರಬಂದಿರುವಂಥದ್ದು ಅಂತ ತುಂಬಾ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ. ಪರಿಶುದ್ಧತೆ ಮತ್ತೆ ನಮ್ಮಲ್ಲಿರುವಂತಹ ಕಹಿತನವನ್ನ ನಿವಾರಿಸುವಂತಹ ಶಕ್ತಿ ಅದಕ್ಕಿದೆ. ನಮ್ಮಲ್ಲಿರುವಂತಹ ನೆಗೆಟಿವಿಟಿ, ನಕಾರಾತ್ಮಕತೆಯನ್ನ ಶಿವನಿಗೆ ಅರ್ಪಿಸೋದ್ರಿಂದ, ಈ ಹೂವನ್ನ ಶಿವನಿಗೂ ತುಂಬಾ ಇಷ್ಟವಾಗಿರುವಂತಹ ಹೂವು ಅಂತ ಹೇಳ್ತಾರೆ. ಶಿವನಿಗೆ ನಾವು ಈ ಹೂವನ್ನ ಅರ್ಪಿಸೋದ್ರಿಂದ ನಮ್ಮಲ್ಲಿರುವಂತಹ ದುರಹಂಕಾರವಾಗಿರ್ಬೋದು, ನೆಗೆಟಿವಿಟಿ ಏನಿದೆ, ಮೂಲತಃ ನಕಾರಾತ್ಮಕ ಗುಣಗಳು, ಅದನ್ನ ಆತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ನಾವು ಪರಿಶುದ್ಧರಾಗುವಂಥದ್ದು ಅಂತ ಒಂದರ್ಥದಲ್ಲಿ ನಮ್ಮನ್ನ ನಾವು ಶರಣಾಗತರಾಗುವಂತೆ ಸೂಚಿಸುವಂಥದ್ದು ಈ ಹೂವನ್ನ ಅರ್ಪಿಸೋದ್ರಿಂದ ಅಂತ. ಹೀಗೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಸೋಮವಾರ ಆಗಿರಬಹುದು, ಯಾವತ್ತೇ ಆದ್ರೂ ಕೂಡ ನಾವು ಈ ದತ್ತೂರ ಹೂವನ್ನ ಶಿವನಿಗೆ ಅರ್ಪಿಸೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಿದ್ದ ಹಾಗೆ ದತ್ತೂರ ಹೂವಿನ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡಿದ್ದಾಯ್ತು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.